ಮರಗಳನ್ನ ಒಡಲಿಕೊಂಡು ಕೆರೆಸಿ ಫಲಗಳಲ್ಲಿ ತಿಂದೋ ಮೃತರಾಜ ಬೀದಿಯೊಳಗೆ ಪರಿದರಾಸೆನ ಮರುತರಾಜ ಬೀದಿಯೊಳಗೆ ಪರಿದರಾಸೆನ ಪರದಿರೋಪವನ್ನೇ ಕವಿಸಿ ದೇವರನ್ನ ಶಾಪದಂತೆ ಕೆರಳಿ ಕೆರಳಿ ಮೆಲ್ಲ ನಡಿಯ ಇರಿಸಿ ತಲೆಗಳು ಮೆಲ್ಲ ನಡಿಯ ಇರಿಸಿ ತಲೆಗಳು ತಂಡ ತಂಡಲಿ ಹುಲ್ಲು ಕಂಡಳು ಗುಣವತಿ ಗಂಡನೆಂದರಿದಳು ಕರಣಿಯನು ಗುಣವತಿ ಗಂಡನೆಂದರಿದಳು ಕರಣಿಯನು ಮಂದೆಯ ಹೊರಗೊಂಡು ಮಂದೆಯ ಹೊರಗೊಂಡು ಎಂದಾಗಿ ಕರೆತಂದು ಪುಂಡರಿಕಾಮಗಿ ಬೇಡಿಗಳು ಯಾಕೆ ನನ್ನ ಕಣ್ಣು ಸಿಡಿದು ಹೋಗಲಿಲ್ಲ, ನನ್ನ ಹೃದಯ ಒಡೆದು ಹೋಗಲಿಲ್ಲ. ಈ ಕರಡಿಯನ್ನು ನಾನು ಕಾಣಬೇಕು ಸ್ವಾಮಿ. ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ. ಅನ್ಯರಲ್ಲಿ ಹೇಳಬೇಡ ಅಂತ ಹೇಳಿದ್ರು ನಿಮ್ಮ ಮಾತನ್ನ ಮೀರಿ ನಾನು ಹೇಳಿಬಿಟ್ಟೆ. ನೀವು ಕರಡಿಯಾಗಿ ನಾನು ದುಃಖಿಸಬಾರದೆ. ಆ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ನನ್ನನ್ನು ಕಂಡಾಗ ಯಾವ ರೀತಿಯಾಗಿ ಮತ್ತೆ ಪಟ್ಟಣ ಮಾತನಾಡುವವರು ಮಾತಾಡಿದ ಕಾಡಿಗೆ ಚಡಪಡಿಸುತ್ತಾ ಇದ್ದೀರಿ. ನಿಮ್ಮನ್ನು ಕಾಣೋದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ. ಹಸಿರಾದ್ರೂ ಆಡುವುದಕ್ಕಾಗುತ್ತೋ ಹೇಳಿಕೊಳ್ಳುವುದಕ್ಕಾಗುತ್ತೋ ನೋಡಿ ನಮ್ಮ ಮನೆ ನೋಡಿ, ನಮ್ಮ ಮನೆ ನೋಡಿ. ಇರುವೆ ನಮ್ಮಯ ಗೃಹ, ಇರುವೆ ನಮ್ಮಯ ಮಂತ್ರ, ಇರುವೆ ನಮ್ಮಯ ಗೃಹ, ಅದುವೆ ನಮ್ಮಯ ಮಂತ್ರ. ಇದು ಬರೀ ರಾಜನ್ನ ಪ್ರಾರಬ್ಧವೋ, ಇದು ಬರೀ ರಾಜನ್ನ ಪ್ರಾರಬ್ಧವೋ. ವಿಧಿಯಿಂದ ಕೊಯ್ದರೆ ಹರಗವಿನೇನೆಂದು, ವಿಧಿಯನ್ನು ಬೈದರೆ ಹರಗವಿನೇನೆಂದು ಗೆಲವೇ ಬದಿಗೆ ಕೇಳಲಿದ್ದೆಂದಳೋ. ಎಲ್ಲಿದ್ದೇನಂತ ಪರಿಚಯ ನಿಮಗೆ ಆಗುವುದಿಲ್ಲ. ಇದೇ ನಮ್ಮ ಮನೆ ನೋಡಿ ನೋಡಿ, ಇದುವೇ ನಮ್ಮಯ ಗೃಹ, ಇದುವೇ ನಮ್ಮಯ ಗೃಹ. ನೀವು ಹೊರಗೆ ನೋಡಿ, ನಮ್ಮ ಮನೆ ಎದುರಿನಲ್ಲಿ ಹರಿಯುತ್ತಿರುತ್ತಾ ಒಂದು ಆನದಿ. ಸ್ನಾನಕ್ಕಾಗಿ ಆನದಿಗೆ ಹೋದಾಗ ಆ ನದಿಯ ಮಧ್ಯದಲ್ಲಿರುವಂತಹ ಸಣ್ಣ ಬಂಡೆಯಲ್ಲಿ ಅಲ್ಲಿ ಕುಳಿತು ಆ ಕಡೆ ಕೆಳಗುಂತ ಮನೆಯ ಬಳಿ ಒಂದು ವೃಕ್ಷ ಮಾವಿನ ಮರ ವಿಶ್ರಾಂತಿಗಾಗಿ ಅಲ್ಲೆಲ್ಲ ಕುಳಿತುಕೊಂಡು ಈ ಹರಕು ಮನೆ, ಈ ಮುರುಕು ಮಂಚ ಭಿಕ್ಷೆಯನ್ನು ಬೇರೆ ತಂದು ನಾವಿಲ್ಲಿ ಜೀವನ ಮಾಡ್ತಾ ಇದ್ದಾಗ ಈ ಮನೆ ನನಗೆ ಸ್ವರ್ಗವಾಗಿತ್ತು. ಸ್ವರ್ಗ ಸದೃಶವಾದ ಮಗನ ಎದುರಿಗಾಗಿ ಹೋಯಿತು. ಆ ವಿಧಿ ನನಗೆ ಈ ಜಾಗದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟನಲ್ಲ. ನಾವಲ್ಲಿ ಹೇಳುವುದು ನಮ್ಮ ಪ್ರಾರಬ್ಧ ಎಂದು ನಾವೇ ನಮ್ಮ ಕೈಯಾರೆ ತಂದುಕೊಂಡದ್ದು.
ದುಃಖಿಸಬಾರದು. ನೀ